ಅಜಿತಾ 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 ಏನಾಯ್ತು? ಯಾಕೆ ಇದ್ದಕ್ಕಿದ್ದಾಗೆ ತಲೆ ಸುತ್ತ ಬಂದ್ಬಿದ್ದೆ? ಅಜಿತಾ ಚೆನ್ನಾಗಿ ಮಾತಾಡ್ತಾ ಇದ್ದೆ, ಯಾರ್ದೋ ಫೋನ್ ಬಂತು, ಅವ್ರೇನೋ ವಿಷಯ ಹೇಳಿದರು, ನೀನು ತಲೆ ತಿರುಗಿ ಬಿದ್ದೆ. ಅಲ್ಲಪ್ಪ, ತಲೆ ತಿರುಗಿ ಬಿಡುವಂಥ ವಿಷಯ ಏನು ಹೇಳಿದ್ರು ಅವರು? ಈ ಗರ ಬಡ್ದವನ ಕೂತ್ರೆ ಹೇಗೋ ಅಜಿತಾ? ಏನಾಯ್ತು ಅಂತ ಹೇಳ್ಬಾರ್ದಾ? ಅಜಿತ್, ಯಾರು ನಿನಗೆ ಫೋನ್ ಮಾಡಿದ್ದು? ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ದಾರೆ. ಏನು ಹೇಳಿದ್ರು ಅವರು? ಅಜಿತ್, ಮೇಡಮ್, ನಾನು ಅಜಿತನ ಸೋದರತ್ತೆ ರಾಜಮಣಿ ಅಂತ ಮಾತಾಡ್ತಿರೋದು. ನೀವು ಫೋನ್ ಮಾಡಿದಾಗಿಂದ ಅವನು ಮಾತು ಬರದೇ ಇರೋ ಥರ ಆಗ್ಬಿಟ್ಟಿದ್ದಾನೆ. ಎಷ್ಟು ಕೇಳಿದ್ರು ಏನೂ ಹೇಳ್ತಾ ಇಲ್ಲ. ಅಂಥದ್ದೇನಾಯಿತು ಮೇಡಮ್? ಆ ಮನೇಲಿ ಅವರೇ ಧೈರ್ಯಶಾಲಿ ಅಂದ್ಕೊಂಡು ನಾನು ಅವ್ರಿಗೆ ಫೋನ್ ಮಾಡಿದೆ. ಸಾರಿ, ನಾನು ಅವ್ರಿಗೆ ಫೋನ್ ಮಾಡಬಾರ್ದಿತ್ತೇನು. ಖುದ್ದಾಗಿ ಮನೆಗೆ ಬಂದೆ ಈ ವಿಷಯ ತಿಳಿಸ್ಬೇಕಾಗಿತ್ತು. ಮೇಡಮ್, ಏನು ನಡೀತು? ರಾಜಮಣಿ ಅವರೇ, ಶರ್ಲಿ ಇಸ್ ನೋ ಮೋರ್. ಶರ್ಲಿ ಅವ್ರ ಬಾಡಿ ಸಿಕ್ಕಿದೆ, ಪ್ರೊಸೀಜರ್ಸ್ ಎಲ್ಲ ನಡೀತಾ ಇದೆ. ನೋಡಿ, ನೀವು ಅಜಿತ್ ಅವ್ರಿಗೂ ಅವ್ರ ಮನೆಯವ್ರಿಗೂ ಸ್ವಲ್ಪ ಧೈರ್ಯ ಹೇಳಿ. ರಾಜಮಣಿ, ಏನಂತ ವಿಷಯ? ಏನು ಹೇಳಿದರು ರಾಜಮಣಿ? ರಾಜಮಣಿ, ಏನಾಯ್ತು? ಯಾಕೆ ಅಳ್ತಾ ಇದೆಯಾ? ಜೈಲಲ್ಲಿ ತುಳಸಿಗೇನಾದರೂ? ನಮ್ಮ ತುಳಸಿಗೆ ಏನೂ ಆಗಿಲ್ಲ ಅದಕ್ಕೆ. ಆದರೆ ಶರ್ಲಿ 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 ಸತ್ತೋಗ್ಬಿಟ್ಲಂತೆ. ಪೊಲೀಸ್ನವ್ರಿಗೆ ಅವಳ ಹೆಣ ಸಿಕ್ಕಿದೆಯಂತೆ. ಇದು ಶಿರ್ಲಿ ಹೇಳನೆ. ಮುಖನಿಗೆ ಗುರ್ತಿಡಿಯಕ್ಕಾಗ್ತಿಲ್ಲ, ಆದ್ರೂ ಇದು ಶರ್ಲಿ ಹೆಣ ಅಂತ ಹೇಗೆ ಹೇಳ್ತೀರಾ? ಆಯ್ತಾ?
ದೇವ್ರು 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 ಅಂತ ಈ ಮನೇಲಿ ರಾತ್ರಿ ಹಗಲು ನಿಂದೆ ಜಪ. ಅದಕ್ಕೆ ನೀನ್ ಕೊಟ್ಟು ಬಹುಮಾನ ಏನು? ಬರೀ ಕಷ್ಟ ಕಣ್ಣೀರು. ನಿನ್ನೇನ್ ನಾವು ಆಸ್ತಿ ಕೇಳಿದ್ವಾ, ಅಂತಸ್ತು ಕೇಳಿದ್ವಾ, ಅಥವಾ ವಜ್ರ ವೈಡೂರ್ಯ ಕೇಳಿದ್ವಾ? ಇಲ್ಲ, ನಿನ್ನ ಹತ್ರ ಪ್ರಾರ್ಥನೆ ಮಾಡಿದ್ದಲ್ಲ ಒಂದೇ ಒಂದಿಡಿ ನೆಮ್ಮದಿ ಕೊಡು ತಂದೆ ಅಂತ. ಅದನ್ನು ಕೊಡಕ್ಕಾಗಿಲ್ಲ ಅಂದ್ರೆ ನೀನೆಂತ ದೇವ್ರು? ನಮ್ಮ ಮನೆ ನಂದಾದೀಪ ಆರಿಸಿ ನಮ್ಮನ್ನೆಲ್ಲರೂ ಕತ್ಲಗ್ ನುಗ್ಗಿ ನೀನು ಮಾತ್ರ ದೀಪದ ಬೆಳಕಲ್ಲಿ ಮೆರೀತಾ ಇದೀಯಾ? ಇಲ್ಲ, ನೀನು ನಮ್ಮ ಹಾಗೆ ಕತ್ಲಲ್ಲಿ ಕೊಳಿಬೇಕು. ಆಗ ಗೊತ್ತಾಗುತ್ತೆ ನಿನ್ಗೆ. ಇನ್ನು ಮುಂದೆ ಈ ಮನೇಲಿ ನಿನ್ಗೆ ಯಾವುದೇ ತರಹದ ಪೂಜೆ ಪುನಸ್ಕಾರನ ಮಾಡಲ್ಲ. ನೀನು ನಮ್ಮ ಹಾಗೆ ಕತ್ಲಲ್ಲಿ ಕೊಳಿಬೇಕು. ನಿನ್ನೆಯಿಂದ ಎಲ್ಲಿದ್ದೆ ನೀನು? ಈ ಗಾಯಗಳೆಲ್ಲ ಹೇಗಾಯ್ತು ನಿನಗೆ? ನಿನಗೂ ಶರ್ಲಿಗೂ ಏನಾದ್ರೂ ಜಗಳ ಆಯ್ತಾ? ಆ ಕೋಪದಲ್ಲಿ ಅವಳನ್ನ ಮುಗಿಸ್ಬಿಟ್ಟೆ? ರ್ಯಾಂಡಿ, ಏನು ನಡೀತಾ ಇದೆ ಇಲ್ಲಿ? ನೀನು ನೋಡಿದ್ರೆ ಸಾವಿಂದ ತಪ್ಪಿಸ್ಕೊಂಡು ಇಲ್ಲಿ ಬಂದು ಕೂತಿದ್ಯಾ. ಅಲ್ಲಿ ನೋಡಿದ್ರೆ ಪೊಲೀಸ್ನವರು ಅವಳು ಹೆಣ ಸಿಕ್ತು ಅಂತ ಹೇಳ್ತಿದ್ದಾರೆ. ನಿನಗೆ ಹೇಳಿದ್ನಲ್ಲ ಅವಳನ್ನ ಏನು ಮಾಡಬೇಡ ಅಂತ. ಕುಡ್ದ ಅಂಬ್ಲಲ್ಲಿ ಅವಳನ್ನ ಕೊಂದ್ಬಿಟ್ಯಾ ಹೇಗೆ? ಇಲ್ಲ ಇಲ್ಲ, ನಾನು ಕೊಲೆ ಮಾಡಿಲ್ಲ. ನಾನು ಸಾಯಿಸಲಿಲ್ಲ. ಅವಳು ಇದ್ದಿದ್ದ ಜಾಗ ನನಗೂ ನಿನಗೂ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಅಂಥದ್ರಲ್ಲಿ ಅಲ್ಲಿಗೆ ಬಂದು ಅವಳನ್ನ ಹೇಗೆ ಕೊಲ್ತಾರೆ? ಅದು ನಿನ್ನ ಮೀರಿ. ರ್ಯಾಂಡಿ, ನಮ್ಮಿಂದ ಏನು ಮುಚ್ಚಿಬೇಡ, ನಿಜ ಹೇಳು. ಮೇಡಮ್, ಏನಾಯ್ತು? ಬಾಡಿನ ಗೌರ್ಮೆಂಟ್ ಹಾಸ್ಪಿಟಲ್ ಮಾರ್ಚುರಿಗೆ ತಲುಪಿಸ್ಬಿಟ್ಟೆ ಮೇಡಮ್. ಪೋಸ್ಟ್ಮಾರ್ಟಮ್ ಮಾಡಕ್ಕೆ ಹೇಳಿದ್ರಾ? ಇಲ್ಲ ಮೇಡಮ್, ಪ್ರೊಸೀಜರ್ ಪ್ರಕಾರ ಸತ್ತಿರೋರ ಮನೆಯವ್ರು ಬಂದು ಒಂದ್ಸಲ ಕನ್ಫರ್ಮ್ ಮಾಡಬೇಕಲ್ವಾ? ಮನೆಯವ್ರು ಸತ್ತಿದ್ದಾರೆ ಅನ್ನೋ ನೋವನ್ನೇ ಜೀರ್ಣಿಸ್ಕೊಳಕ್ಕಾಗಲ್ಲ. ಇನ್ನಂಥದ್ರಲ್ಲಿ ಈ ಬಾಡಿನ ಐಡೆಂಟಿಫೈ ಮಾಡಿ ಕನ್ಫರ್ಮ್ ಮಾಡೋದಿದೆಯಲ್ಲ, ಛೇ, ನರ್ಕಾರಿ ಮನೆಯವ್ರಿಗೆಲ್ಲ. ಬಾಡಿನಲ್ಲಿ ಮುಖನೇ ಲಜ್ಜುಗುಜ್ಜಾಗಿದೆ ಮೇಡಮ್. ರೈಲಿಗೆ ಸಿಕ್ಕ ಸತ್ತಿರ್ಬೋದು, ಇಲ್ಲ ಯಾರೋ ಮರ್ಡ್ರು ಮಾಡಿ ತಂದಿಲ್ಲ ಹಾಕಿರ್ಬೋದು. ಪಾಪ ಶರ್ಲಿ ತುಂಬ ಒಳ್ಳೆ ಹುಡುಗಿ ಮೇಡಮ್. ಮುನಿಯಪ್ಪ, ಸತ್ತಿರೋದು ಶರ್ಲಿನೇ ತಾನೆ? ನಿಮ್ಮ ಮಾತನ್ನ ಕನ್ಫರ್ಮ್ ಮಾಡಿಕೊಂಡೆ ನಾನು ಮನೆಯವ್ರಿಗೆಲ್ಲ ಇನ್ಫಾರ್ಮ್ ಮಾಡಿರೋದು. 100% ಅವಳೇ ಮೇಡಮ್. ನಮ್ಮೂರು ಸುತ್ತಮುತ್ತನಲ್ಲಿ ಫಾರಿನ್ ಹುಡುಗಿ ಅಂತ ಅವಳು ಒಬ್ಬಳೇ ಇರೋದು. ಬಂಗಾರದಂಥ ಹುಡುಗಿ ಮೇಡಮ್. ತುಳಸಿ, ಅಗತ್ಯ, ಅದು ನಿಮ್ಮ ಅತ್ತಿಗೆ ಶರ್ಲಿ, ಶಿ ಈಸ್ ನೋ ಮೋರ್. ಅವ್ರು ತೀರ್ಕೊಂಡ್ರು. ನೋಡಿ ಮೇಡಮ್, ನಿಮ್ಮ ಈ ಡರ್ಟಿ ಟ್ರಿಕ್ಸ್ಗಳನ್ನು ನಮ್ಮ ಹತ್ರ ಪ್ಲೇ ಮಾಡಬೇಡಿ.
ನೀವು ಬಂದು ನಮ್ಮ ಹತ್ರ ಸುಳ್ಳು ಹೇಳಿದ್ರೆ ನಾವು ಭಯ ಪಟ್ಕೊಂಡು ಶರ್ಲಿ ಅಕ್ಕ ಎಲ್ಲಿದ್ದಾರೆ ಅಂತ ಬಾಯಿ ಬಿಟ್ಬಿಡ್ತೀವಿ ಅಂತ ಅಂದ್ಕೊಂಡಿದ್ದೀರಾ? ಕರೆಕ್ಟಾಗಿ ಕೇಳಿಸ್ಕೊಂಡು, ನೀವು ನಮ್ಮನ್ನು ಗಲ್ಲಿಗೆ ಏರಿಸಿದ್ರೂ ಪರವಾಗಿಲ್ಲ, ಶರ್ಲಿ ಅಕ್ಕ ಎಲ್ಲಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಅದೇನು ಬೇಕಾದ್ರೆ ಮಾಡ್ಕೊಂಡು ನಾವು ನೋಡಿಬಿಡ್ತೀವಿ. ಏನು ಬೇಕಾದ್ರೆ ಮಾಡ್ಕೊ ಹೋಗಿ. ಡ್ಯಾಡಿ, ಏನಾಯ್ತು? ಅವಳು ಹೇಗೆ ಸತ್ಲು? ನಡೆದಿರೋದು ಶರ್ಲಿ ಕೊಲೆ. ಅವಳು ಮೊದಲೇ ಫಾರಿನ್ ಹುಡುಗಿ. ನಮ್ಮ ದೇಶದ ಗೌರ್ಮೆಂಟ್ ಪ್ರೆಷರ್ ಅಲ್ಲದೆ ಅವಳ ದೇಶದ ಗೌರ್ಮೆಂಟ್ ಪ್ರೆಷರು ಬೀಳುತ್ತೆ ನಮ್ಮ ಪೊಲೀಸ್ನವ್ರ ಮೇಲೆ. ಪೊಲೀಸ್ನವರು ಇನ್ನೂ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಇನ್ವೆಸ್ಟಿಗೇಷನ್ಗೆ ಇಳಿತಾರೆ. ಅಷ್ಟೇ ಅಲ್ಲ, CBIನವರು, CID ಅವರು ಫೀಲ್ಡಿಗೆ ಇಳಿಬಹುದು. ತಪ್ಪಿಸ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಸರಿಯಾಗಿ ಸಿಕ್ಕಾಕೊಂಡ್ಬಿಟ್ವಿ. ಹೇಳು, ಯಾಕೆ ಕೊಲೆ ಮಾಡಿದೆ ಅವಳನ್ನ? ಇಲ್ಲ, ನಾನು ಕೊಲೆ ಮಾಡಿಲ್ಲ. ಯಥಾ ಪ್ರಕಾರ ಶರ್ಲಿನ್ ಕಾವಲು ಕಾಯ್ದ ಕೂತಿದ್ದೆ. ಆ ಜಾಗಕ್ಕೆ ಯಾರೋ ಬಂದಂಗಾಯ್ತು. ಯಾರಿರ್ಬೋದು ಅಂತ ಹೊರಗೆ ಬಂದು ನೋಡಿದೆ. ಅಲ್ಯಾರು ಕಾಣಿಸ್ಲಿಲ್ಲ. ಹಿಂದಿಂದ ರೋಡಲ್ಲಿ ಯಾರೋ ತಲೆಗೆ ಹೊಡೆದಂಗಾಯ್ತು. ಇದು ಶಿರ್ಲಿ ಹೇಳನೆ. ಮುಖನೇ ಗುರ್ತಿಡಿಯಕ್ಕಾಗ್ತಿಲ್ಲ, ಆದರೂ ಇದು ಶರ್ಲಿ ಹೆಣ ಅಂತ ಹೇಗೆ ಹೇಳ್ತೀರಾ? ಆಯ್ತಾ? ಒಂದು ನಿಮಿಷ ಪ್ರಾಣ ಹೋದಂಗೆ ಹಾಕ್ಬಿಟ್ಟಿತ್ತು. ಹಾಗೆ ಅಲ್ಲೇ ಬಿದ್ಕೊಂಡು ಕಣ್ ತೆರೆದು ನೋಡಿದಾಗ ಮುಸ್ಕಾಕೊಂಡು ಅವನೊಬ್ಬ ಶರ್ಲಿನ ಎತ್ಕೊಂಡು ಹೊರಗಡೆ ಬಂದ. ನನಗೆಲ್ಲವೂ ಮಂಜಾಗಿ ಕಾಣ್ತಾ ಇತ್ತು. ಅವನೊಳ್ಳೆ ಎತ್ಕೊಂಡು ಹೋಗುವಾಗ ಅಲ್ಲಿಗೊಂದು ಕಾರ್ ಬಂತು. ಅವನೊಳ್ಳೆ ಕಾರಲ್ಲಿ ಹಾಕ್ಕೊಂಡು ಹೊರಟೋದ. ನನಗೆ ಪ್ರಜ್ಞೆ ತಪ್ಪಿಡ್ತು. ನಾನು ಉಳಿಯೋದಿಲ್ಲ, ಸತ್ತೋಗ್ಬಿಡ್ತೀನಿ ಅನ್ಸ್ಬಿಟ್ಟಿತ್ತು ನನಗೆ. ಟೈಮಿಗೆ ಸರಿಯಾಗಿ ನಮ್ಮ ಹುಡುಗ ಬಂದು ಆಸ್ಪತ್ರೆಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ದ. ಇಲ್ಲ ಅಂದಿದ್ರೆ ಆ ಪಾಳ್ ಬಂಗ್ಲೆ ಮುಂದಗಡೆ ನನ್ನ ಹೆಣ ಬಿದ್ದಿರ್ತಿತ್ತು. ಈ ವಿಷಯ ಯಾರಿಗಾದ್ರೂ ಗೊತ್ತಾ? ಈಗೇನು ಮಾಡೋದು ಚಿಕ್ಕಮ್ಮ? ಪೊಲೀಸ್ನವ್ರು ಏನಾದರೂ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ರೆ ನಾವು ಜೈಲ್ಗೆ ಹೋಗೋದು ಗ್ಯಾರಂಟಿ. ಆ ಪರಿಸ್ಥಿತಿ ಬಂದರೆ ಏನು ಮಾಡೋಕ್ಕಾಗಲ್ಲ ಭೂಮಿಕಾ, ಹೋಗಲೇಬೇಕಾಗುತ್ತೆ. ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಹೊರಗೆ ಬರೋ ಅವಕಾಶ ತುಂಬ ಕಡಿಮೆ ಇದೆ. ಆದರೂ ನಾವು ಈಗ ಧೈರ್ಯವಾಗಿರಬೇಕು. ನಾವು ಈಗೇನಾದರೂ ಭಯ ತೋರಿಸ್ಕೊಂಡ್ವಿ ಅಂದರೆ ವಾರದಲ್ಲಿ ಸಿಕ್ಕಾಕೊಳ್ಳೋರು 3 ದಿನದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ನಡೆಯೋದು ನಡೀಲಿ, ನಾವು ಕೂಲಾಗಿರೋಣ. ಬಾ ಭೂಮಿ, ಅಲ್ಲೇನು ಕತೆ ನೋಡೋಣ. ಬಾರ ಹೋಗಿ ನೋಡ್ಕೊಂಬರೋಣ. ನಿನ್ನ ನಂಬ್ಕೊಂಡು ಈ ಮನೆಗೆ ಬಂದಿದ್ದ ಹುಡುಗಿ ಇವತ್ತು ಜೀವಂತವಾಗಿಲ್ಲ ಕಣೋ. ಅಣ್ಣ,
ಯಾರು ಸೊತ್ತಿದ್ದಾರೆ ಅಂತ ಹೇಳ್ತಾ ಇದೆಯಾ? ನನ್ನ ಕೈ ಹಿಡ್ದವಳು ಅವಳು, ನನ್ನ ಶರ್ಲಿ. ಕೇಳ್ದೆ ನನ್ನನ್ನು ಬಿಟ್ಟು ಹೋಗ್ಬಿಡ್ತಾಳ? ಚಾನ್ಸೇ ಇಲ್ಲ. ಅವಳು ಸತ್ತಿಲ್ಲ ಅವಳು. ಮತ್ತೆ ಪೊಲೀಸ್ನವರು ಹೆಣ ಸಿಕ್ಕಿದೆ ಅಂತ ಹೇಳಿದ್ರಲ್ಲ ಅಜಿತಾ? ಯಾರ್ದು ಹೆಣನ ನೋಡಿ ಕನ್ಫ್ಯೂಸ್ ಆಗಿದ್ದಾರೆ. ನನ್ನ ಶರ್ಲಿ ಸತ್ತಿಲ್ಲ. ನನ್ನ ಮನಸ್ಸು ಸ್ಟ್ರಾಂಗ್ ಆಗಿ ಹೇಳ್ತಾ ಇದೆ ನನ್ನ ಶರ್ಲಿಗೆ ಏನೂ ಆಗಿಲ್ಲ ಅಂತ. ಅವಳೆಲ್ಲ ಒಂದು ಕಡೆ ಆರಾಮಾಗೇ ಇದ್ದಾಳೆ. ಅಜಿತಾ, ನೀನು ಹೇಳ್ತಾ ಇರೋದು ನಿಜನೇ ಕಣೋ. ನನಗೂ ಹಾಗೆ ಅನ್ನಿಸ್ತಾ ಇದೆ. ವಿಷಯ ಕೇಳಿದಾಗ ಒಂಥರ ಆಯ್ತು ವಿನಃ ನನಗೂ ಆ ನಂಬಿಕೆ ಬರ್ತಿಲ್ಲ ಕಣೋ. ಅವಳು ಬದುಕೆ ಇದ್ದಾಳೆ. ಈ ಮನೇಲಿ ಅವಳನ್ನ ತುಂಬಾ ಇಷ್ಟಪಡೋದು ನಾವಿಬ್ರೆ. ನಮ್ಮಿಬ್ರಿಗೆ ಅವಳು ಸತ್ತಿಲ್ಲ ಅಂತ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಿದೆ ಅಂತಂದ್ರೆ ಅವಳು ಇನ್ನೂ ಬದುಕಿದಾಳಮ್ಮ. ಅವಳು ಇನ್ನೂ ಇದ್ದಾಳೆ. ನನಗೂ ಹಾಗೆ ಅನಿಸ್ತಿದೆ. ಪೊಲೀಸ್ನವ್ರು ಕರೆದ್ಮೇಲೆ ಒಂದ್ಸಲಿ ನೋಡ್ಕೊ ಬರ್ಬೇಕಲ್ವಾ ಅಜಿತಾ? ಕಡೆ ಪಕ್ಷ ಸತ್ತಿರೋದು ನಮ್ಮ ಶರ್ಲಿ ಅಂತನಾದ್ರೂ ನೋಡ್ಬೇಕಲ್ವಾ? ಹೌದು ಅಜಿತ, ಒಂದ್ಸರಿ ಹೋಗಿ ನೋಡಿಕೊಂಡು ಖಚಿತ ಮಾಡಿಕೊಂಡು ಬಾರೋ ಅಜಿತಾ. ಅತ್ತೆ, ನಾನು ಇಲ್ಲೇ ಇರ್ತೀನಿ, ಇವ್ರು ನೋಡ್ಕೊಂಡು ಬನ್ನಿ. ನೀನ್ ಬರ್ದಿದ್ರೆ ಹೇಗೋ ಅಜಿತಾ? ಸತ್ತಿರೋದು ನನ್ನ ಶರ್ಲಿ ಅಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೆ. ಇದೇ ಮಾತನ್ನ ಒಂದ್ಸಲ ಹೆಣ ನೋಡಿ ಹೇಳ್ಬಿಡು ಅಜಿತಾ. ಅದೇ ತಾನೇ ಪ್ರೊಸೀಜರ್. ಶರ್ಲಿ ಹೆಣ ಅಲ್ಲದೆ ಇದ್ರು ಕಡೆ ಪಕ್ಷ ಆ ಹೆಣದ ವಾರಸ್ದಾರನನ್ನ ಹುಡ್ಕೋಕ್ಕಾದ್ರೂ ಪೊಲೀಸ್ನವ್ರಿಗೆ ಹೆಲ್ಪ್ ಆಗುತ್ತೆ. ಪಾಪ ಯಾರು ಹೆತ್ತ ಮಗಳೋ ಏನು. ಹೌದು ಕಣೋ ಅಜಿತಾ, ಬಾರೋ. ಬಲವಂತ ಮಾಡಬೇಡ, ನನ್ನ ಕೈಲಾಗ್ತಾ ಇಲ್ಲ. ಸ್ವಲ್ಪ ಧೈರ್ಯ ತಗೊಂಡು ಬಾರೋ. ಸಾರಿ ಅಜ್ಜಿ, ಸಮಾಧಾನ ಮಾಡ್ಕೊಳ್ಳಿ. ಡೆಡ್ ಬಾಡಿ ಒಳಗಿದೆ. ನೀವು ಒಂದ್ಸಲ ನೋಡಿ ಐಡೆಂಟಿಫೈ ಮಾಡಿದ್ರೆ ನಾವು ಮುಂದಿನ ಪ್ರೊಸೀಜರ್ಸ್ ಮುಗಿಸ್ಕೋಬೋದು. ಪ್ಲೀಸ್ ಬನ್ನಿ.
ಮ್ಯಾಮ್ ಇದು? ಮುಖ ಎಲ್ಲ ಜಜ್ಜೋಗಿದೆ. ರೈಲ್ವೆ ಟ್ರ್ಯಾಕಲ್ಲಿ ಬಾಡಿ ಸಿಕ್ತು. ಬಹುಶಃ ರೈಲಿಗೆ ಸಿಕ್ಕಿ ಮುಖ ಎಲ್ಲ ಜಜ್ಜೋಗಿದೆ. ಇದು ಶಿರ್ಲಿ ಹೇಳನೆ. ಅದು ಹೇಗೆ? ಮುಖನೇ ಗುರ್ತಿಡಿಯಕ್ಕಾಗ್ತಿಲ್ಲ, ಆದರೂ ಇದು ಶರ್ಲಿ ಹೆಣ ಅಂತ ಹೇಗೆ ಹೇಳ್ತೀರಾ? ನವರಾತ್ರಿ ಉತ್ಸವ ನಡಿಬೇಕಾದ್ರೆ ನಾನೇ ಅವಳಿಗೆ ದೇವ್ರ ತಾಯ್ತ ಕೊಟ್ಟಿದ್ದೆ, ಕಟ್ಕೋ ಒಳ್ಳೇದಾಗುತ್ತೆ ಅಂತ. ತಾಯ್ತ ವೆರಿ ಅನ್ಫಾರ್ಚುನೇಟ್. ಕೊಲೆಗೆ ಹೆದರಿ ಶರ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ಲಾ ಅಥವಾ ಯಾರಾದ್ರೂ ಅವಳನ್ನ ಕೊಲೆ ಮಾಡಿ? ನೋ, ಇಟ್ ಕೆನಾಟ್ ಬಿ ಶರ್ಲಿ. ಶರ್ಲಿ ಸಾಯೋದಕ್ಕೆ ಸಾಧ್ಯನೇ ಇಲ್ಲ. ಇದು ಅವಳ ಹೆಣ ಅಲ್ಲ, ಅವಳ ಹೆಣ ಅಲ್ಲ ಇದು. ಅಜಿತ್, ಮಿಸ್ಟರ್ ಅಜಿತ್, ಬಾಡಿನ ಒಂದ್ಸಲ ನೋಡಿದೆ ಅದು ಶರ್ಲಿ ಬಾಡಿ ಅಲ್ಲ ಅಂತ ಹೇಗೆ ಡಿಸೈಡ್ ಮಾಡ್ತೀರಾ? ನೋಡಿ, ನಮಗೆ ನಿಮ್ಮ ದುಃಖ ಅರ್ಥ ಆಗುತ್ತೆ, ಆದರೂ ಇಲ್ಲ ಮೇಡಮ್, ನನ್ನ ಮನಸ್ಸು ಸ್ಟ್ರಾಂಗ್ ಆಗಿ ಹೇಳ್ತಾ ಇದೆ ಅದು ಶರ್ಲಿ ಅಲ್ಲ. ನಿಮ್ಮ ಅಣ್ಣ ಹೇಳಿದ್ರಲ್ಲ, ಬಾಡಿ ಕೈಲಿರೋದು ಅವ್ರು ಕೊಟ್ಟ ತಾಯ್ತಾನೆ ಅಂತ. ಆ ಥರ ತಾಯ್ತಗಳು ನಮ್ಮ ಊರ ಕಡೆ ಎಲ್ಲ ದೇವಸ್ಥಾನದಲ್ಲೂ ಸಿಗುತ್ತೆ. ಬಟ್ ನಿಮ್ಮ ಊರಲ್ಲಾಗಲಿ ಅಥವಾ ನಿಮ್ಮ ಸುತ್ತಮುತ್ತ ಊರಲ್ಲಾಗಲಿ ಫಾರಿನರ್ ಅಂತಿರೋದು ನಿಮ್ಮ ಹೆಂಡತಿ ಶರ್ಲಿ ಮಾತ್ರ ತಾನೆ? ನಮ್ಮ ಊರಲ್ಲಿ ಉತ್ಸವ ನಡೀತಾ ಇದೆ, ಬೇರೆ ಯಾರಾದರೂ ಫಾರಿನರ್ ಬಂದಿರ್ಬೋದಲ್ವಾ? ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ ಮೇಡಮ್, ಅದು ನನ್ನ ಶರ್ಲಿ ಅಲ್ಲ, ಅದು ನನ್ನ ಶರ್ಲಿ ಅಲ್ಲ. ಇದು ಶಿರ್ಲಿ ಹೇಳನೆ. ಮುಖನೇ ಗುರ್ತಿಡಿಯಕ್ಕಾಗ್ತಿಲ್ಲ, ಆದರೂ ಇದು ಶರ್ಲಿ ಹೆಣ ಅಂತ ಹೇಗೆ ಹೇಳ್ತೀರಾ? ತಾಯ್ತ ಇದು ಶಿರ್ಲಿ ಹೇಳನೆ. ಮುಖನೇ ಗುರ್ತಿಡಿಯಕ್ಕಾಗ್ತಿಲ್ಲ, ಆದರೂ ಇದು ಶರ್ಲಿ ಹೆಣ ಅಂತ ಹೇಗೆ ಹೇಳ್ತೀರಾ? ತಾಯ್ತ